ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಹೇಮಾ ಮಾತಾಡ್ತಾ ಇದ್ದೀನಿ. ನಾನಿವತ್ತು ನಿಮಗೆ ಇನ್ಸ್ಟಂಟ್ ದೋಸಾ, ದಿಢೀರಂತ ದೋಸಾ ಯಾವ ರೀತಿ ಮಾಡೋದು 5 ನಿಮಿಷದಲ್ಲಿ ಅಂತ ತಿಳಿಸ್ಕೊಡ್ಲಿಕ್ಕೆ ಬಂದಿದ್ದೀನಿ. ಇದು ತುಂಬ ಹೊಟ್ಟೆ ಹಸ್ವಾದಾಗ, ಅರ್ಜೆಂಟಾಗಿ ನಮಗೆ ಏನಾದ್ರು ತಿನ್ನಬೇಕು ಅನಿಸಿದಾಗ ಇದನ್ನು ನೀವು ಮಾಡಿಕೊಂಡು ತಿನ್ಬೋದು. ಫಸ್ಟ್ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ತೊಗೊಳ್ಳಿ. ಅದು ಏನಕ್ಕೂ ಇಲ್ಲ, ನಾವು ತವಾಗೆ ಹೀಟ್ ಆದಮೇಲೆ ಆ ತವಾಗೆ ಅಪ್ಲೈ ಮಾಡಬೇಕಲ್ಲ, ಅದಕ್ಕೋಸ್ಕರ ಎಣ್ಣೆ ತೊಗೊಳ್ಳಿ. ನೆಕ್ಸ್ಟು 1 ಕಪ್ಪಷ್ಟು ಅಕ್ಕಿ ಹಿಟ್ಟು ತೊಗೊಳ್ಳಿ. ಓಕೆ, ಈಗ ಯಾವ ರೀತಿ ಮಾಡೋದು ಅಂತ ನೋಡೋಣ. ಒಂದು ಬೌಲ್ ತೊಗೊಂಡು ಅದಕ್ಕೆ 1 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊಳ್ಳಿ. ನೀವು ಜನ ಎಷ್ಟಿದ್ದಾರೆ ಅಂತ ನೋಡಿ ತೊಗೋಬೇಕಾಗುತ್ತೆ. ಈಗ ನಾನು 1 ಬೌಲ್ಗೆ 5 ದೋಸೆ ಮಾಡ್ಬೋದು. 1 ಬೌಲಷ್ಟು ನಾವು ಅಕ್ಕಿ ಹಿಟ್ಟು ತೊಗೊಂಡ್ರೆ ನೆಕ್ಸ್ಟ್ ಇದಕ್ಕೆ 1 ಕಪ್ಪಷ್ಟು ನೀರು ಹಾಕ್ಕೊಳ್ಳಿ. ಫಸ್ಟು 1 ಕಪ್ ನೀರು ಹಾಕ್ಕೊಂಬಿಟ್ಟು ಅದು ಮಿಕ್ಸ್ ಮಾಡಿ, ಅದು ತಿಕ್ಕಾಗುತ್ತೆ. ನೆಕ್ಸ್ಟ್ ಅದಾದಮೇಲೆ ನೀವು ಆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೆಕ್ಸ್ಟ್ ಮಿಕ್ಕಿದ ನೀರು ಹಾಕ್ಕೋಬೋದು. ನಿಮಗೆ ನಿಮ್ಮ ಟೇಸ್ಟಿಗೆ ಎಷ್ಟು ಉಪ್ಪು ಸಾಲ್ಟ್ ಬೇಕಾಗುತ್ತೋ ಅಷ್ಟನ್ನು ನೀವು ಹಾಕ್ಕೋಬೋದು. ನೆಕ್ಸ್ಟು ಈಗ ಅದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನಾವು 1 ಕಪ್ ತೊಗೊಂಬಿಟ್ಟು ಕ್ಲೀನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಅದು ತಿಕ್ಕಾಗಿದೆ. ನಾನು ಈಗ ಇನ್ನೊಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ಮಿಕ್ಸ್ ಮಾಡ್ಕೊತೀನಿ. ಅಲ್ಲಿಗೆ ನಾನು 2 ಕಪ್ಪಷ್ಟು ನೀರು ಹಾಕ್ತಾಯಿದ್ದೀನಿ. 1 ಕಪ್ ಅಕ್ಕಿ ಹಿಟ್ಟಿಗೆ ನೀವು 2 ಕಪ್ಪಷ್ಟು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಅದು ಯಾವ ರೀತಿ ಇರಬೇಕು, ಸೇಮ್ ವಾಟರ್ ನೀರು ಯಾವ ರೀತಿ ಇರುತ್ತೋ ಅದೇ ಥರ ಕನ್ಸಿಸ್ಟೆನ್ಸಿಗೆ ಬರಬೇಕು. ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡ್ಕೊಳ್ಳಿ. ಈಗ ನೋಡ್ಬೋದು ನೀವು, ಅದು ಸೇಮ್ ನೀರು ಥರನೇ ಇರುತ್ತೆ. ಅಂದರೆ ಏನು ಸ್ವಲ್ಪ ತಿಕ್ಕಾಗಿರಲ್ಲ, ಸೇಮ್ ನಮ್ಮ ನೀರು ಯಾವ ರೀತಿ ಇರುತ್ತೋ ಅದೇ ಥರ ಇರುತ್ತೆ. ಈಗ ನಮ್ಮ ಬ್ಯಾಟರ್ ರೆಡಿ ಆಯಿತು, ದೋಸೆ ಬ್ಯಾಟರ್. ನಾವೀಗ ಅದನ್ನು ಮಿಕ್ಸ್ ಮಾಡಿಬಿಟ್ಟು ತವಾನ ಪ್ರೀಹೀಟ್ ಮಾಡ್ಕೊಳ್ಳಿ. ಈಗ ನಾನು ಈ ತವಾನ ಚೆನ್ನಾಗಿ ಪ್ರೀಹೀಟ್ ಮಾಡ್ಕೊಂಡಿದ್ದೀನಿ ಮುಂಚೆನೇ. ಈಗ ಚೆನ್ನಾಗಿ ಹೀಟ್ ಆದಮೇಲೆ ನಾವೀಗ ಅದಕ್ಕೆ ಎಣ್ಣೆ ಅಪ್ಲೈ ಮಾಡಬೇಕು ಫುಲ್ಲು. ಅಂದರೆ ಫಸ್ಟ್ ಟೈಮ್ ನೀವು ದೋಸೆ ಹಾಕೋಕ್ಕಿಂತ ಮುಂಚೆ ಸ್ವಲ್ಪ ಜಾಸ್ತಿನೇ ಎಣ್ಣೆ ಅಪ್ಲೈ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಏನು ಅಷ್ಟು ಬೇಕಾಗಿಲ್ಲ, 1/2 ಸ್ಪೂನ್ ಅಪ್ಲೈ ಮಾಡಿದರೆ ಸಾಕು. ಫಸ್ಟ್ ಟೈಮ್ ಮಾತ್ರ ನೀವು 1 ಸ್ಪೂನಷ್ಟು ಸ್ಪೂನ್ ಎಣ್ಣೆ ಹಾಕಿ ಚೆನ್ನಾಗಿ ಅಪ್ಲೈ ಮಾಡಿ. ನೆಕ್ಸ್ಟ್ ನೀವು ದೋಸೆ ಹಾಕೋಕ್ಕಿಂತ ಮುಂಚೆ ನೀವು ಅದು ಮಿಕ್ಸ್ ಮಾಡ್ಕೊಂಡಿರ್ತೀರಲ್ಲ, ಬ್ಯಾಟರ್ ಇರುತ್ತಲ್ಲ, ಅದನ್ನು ಮತ್ತೆ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಯಾಕೆ ಅಂದರೆ ಅದು ತಳ ಹತ್ತಿರುತ್ತೆ ಹಿಟ್ಟೆಲ್ಲ. ಅದಕ್ಕೋಸ್ಕರ ನೀವು ದೋಸೆ ಹಾಕೋಕ್ಕಿಂತ ಮುಂಚೆ ಸ್ವಲ್ಪ ಮಿಕ್ಸ್ ಮಾಡ್ಕೊಂಬಿಟ್ಟು ಅದು ಹೀಟ್ ಆದಮೇಲೆ ದೋಸೆ ಹಾಕಿ. ಈ ರೀತಿ ಹೋಲ್ ಥರ ಬರುತ್ತೆ, ಆವಾಗ ಫುಲ್ ಹೀಟ್ ಆಗಿದೆ ಅಂತ. ಹೋಲ್ಸ್ ಬರಲಿಲ್ಲ ಅಂದರೆ ಆ ತವ ಇನ್ನೂ ಹೀಟ್ ಆಗಿಲ್ಲ, ಮುಂಚೆನೇ ನೀವು ಹಾಕ್ಬಿಟ್ಟಿದ್ದೀರಾ ಅಂತ. ನೆಕ್ಸ್ಟು ಒಂದು ಪ್ಲೇಟ್ ಅಥವಾ ಲಿಡ್ಡಿಂದ ಅದನ್ನು ಕ್ಲೋಸ್ ಮಾಡ್ಕೊಂಬಿಡಿ. ಈಗ ಸಿಮ್ಮಲ್ಲಿ ಇಟ್ಬಿಟ್ಟು ಒಂದು 5 ಮಿನಿಟ್ಸ್ ನೀವು ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ಈಗ ಆ ಲಿಡ್ನ ಓಪನ್ ಮಾಡಿ. 5 ಮಿನಿಟ್ಸ್ ಆದಮೇಲೆ ಅದು ಓಪನ್ ಮಾಡಿದಾಗ ಸೈಡಲ್ಲೆಲ್ಲ ಈ ರೀತಿ ಮೇಲೆ ಎದ್ದಿರುತ್ತೆ, ಆವಾಗ ಅದು ರೆಡಿ ಆಗಿದೆ ಅಂತ. ಇಲ್ಲಾಂದರೆ ಅದು ಎತ್ತಲಿಕ್ಕೆ ಬರಲಿಲ್ಲ ಅಂದರೆ ಇನ್ನೂ ಸ್ವಲ್ಪ ಆಗಬೇಕು ಅಂತ. ಈಗ ಅದನ್ನು ಮತ್ತೆ ಇನ್ನೊಂದು ಸೈಡು ಟರ್ನ್ ಓವರ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಅದು ತಿರುವಾಕಿದ ಮೇಲೆ 1 or 2 ಮಿನಿಟ್ಸ್ ಚೆನ್ನಾಗಿ ಬೇಯಿಸ್ಕೊಳ್ಳಿ ಈ ಸೈಡ್ ಕೂಡ. ಆವಾಗ ಅದು ಈಗ ಸೈಡಲ್ಲಿ ಈ ಥರ ಮಾಡಿದರೆ ಅದು ಹೇಳುತ್ತೆ ಆವಾಗ ಬೆಂದಿದೆ ಅಂತ. ಇಲ್ಲ ಅದಕ್ಕೆ ಕಚ್ಕೊಂಡಿದೆ ಅಂದರೆ ಇನ್ನೂ ಸ್ವಲ್ಪ ಅದು ಬೇಯಬೇಕು ಅಂತ. ನೋಡಿ, ಈ ರೀತಿ ಮಾಡಿದಾಗ ಅದಿನ್ನೂ ಸ್ವಲ್ಪ ಅಲ್ಲಿ ಕಚ್ಕೊಂಡಿದೆ, ಅದಿನ್ನೂ ಬೆಂದಿಲ್ಲ ಅಂತ. ಆವಾಗ ಇನ್ನೂ ಸ್ವಲ್ಪ ಬೇಯಿಸ್ಬಿಟ್ಟು ಅದನ್ನು ಎತ್ತಿ ಹಾಕ್ಕೋಬೇಕು. ಓಕೆ, ಈಗ ಬೆಂದಿದೆ, ನಾನೀಗ ತೆಗ್ದಾಕ್ತೀನಿ. ಓಕೆ, ನೋಡಿದ್ರಲ್ಲ, ಇನ್ಸ್ಟಂಟ್ ದೋಸೆ ರೆಡಿ. ನೀವು ಇದನ್ನು 5 ಮಿನಿಟ್ಸಲ್ಲಿ, ಇಲ್ಲ ಆಫೀಸಿಗೆ ಲೇಟ್ ಆಯಿತು, ಇಲ್ಲ ಲೇಟಾಗಿ ಎದ್ರಿ, ಆವಾಗ ತುಂಬ ಬೇಗ ಬೇಕು ಅಂದಾಗ ನೀವು ಇದನ್ನು ಮಾಡ್ಬೋದು. ನೋಡಿ ಎಷ್ಟು ತಿನ್ನಾಗಿದೆ ಅಂದರೆ, ಎಷ್ಟಿದೆ, ಕ್ರಿಸ್ಪಿಯಾಗಿ ಕೂಡ ಇರುತ್ತೆ. ಇದ್ರ ಜೊತೆ ನೀವು ನಾನ್ ವೆಜ್ ಸಾಂಬಾರು ಏನಾದರೂ ಇದ್ದರೆ, ಕರಿ ಇಲ್ಲ ಅಂದರೆ ಚಟ್ನಿ ಜೊತೆ, ಈ ರೀತಿ ಯಾವ್ದು ಕಾಂಬಿನೇಷನಲ್ಲಿ ಬೇಕಾದ್ರೂ ತಿನ್ಬೋದು. ನೋಡಿದ್ರಲ್ಲ, ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಹೋಗಿ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.